ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಆಲ್ರೆಡಿ 4 days ಆಗೋಯ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ಸೊ 5th ಡೇ. ಇವತ್ತು ಏನೆಲ್ಲ ಫುಡ್ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಾವು ತೊಗೊಳ್ಳೋಂಥ ಫುಡ್ಡಲ್ಲಿ ಎಷ್ಟೆಷ್ಟು ಕ್ಯಾಲರೀಸ್ ಇರುತ್ತೆ, ಸೊ ಅದರಿಂದ ನಮಗೆ ವೆಯ್ಟ್ ಲಾಸ್ಗೆ ನಾವು ಏನೇನೆಲ್ಲ ಫುಡ್ ತೊಗೊಳ್ತಾ ಇದ್ದೀವಿ ನಮಗೆ ಗೊತ್ತಾಗುತ್ತೆ ಅಂತೇಳಿ ತುಂಬ ದಿನದಿಂದ ಕೇಳ್ತಾ ಇದ್ರಿ. ಸೊ ಆ ಒಂದು ಅಂದರೆ ಫುಡ್ ಯಾವ್ಯಾವ ಫುಡ್ಡಲ್ಲಿ ಎಷ್ಟೆಷ್ಟು ಕ್ಯಾಲರೀಸ್ ಇದೆ ಅಂತಲೂ ಈ ಸಲ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮೆನ್ಷನ್ ಮಾಡ್ತಾ ನಿಮಗೆ ವಿಡಿಯೋಸ್ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಅಷ್ಟೇ ತುಂಬ ಜನಕ್ಕೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಾವೆ. ಸೊ ನನ್ನ ಇಂಟೆನ್ಷನು ಅದೇ, ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ನನ್ನ ವಿಡಿಯೋಸಿಂದ ಅಂತ ಫಸ್ಟಿಂದನೂ ಅದೇ ಹೇಳ್ತಾನೆ ಇದ್ದೀನಿ ನಿಮಗೆ. ಯಾರಾದರೂ ನೋಡೋದು ಮಿಸ್ ಮಾಡಿದರೆ ಈಗ ನಾವು ತೊಗೊಳ್ಳೋಂಥ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತೊಗೊಳ್ಳೋಂಥ ಪ್ರತಿ ಫುಡ್ ಡಿಟಾಕ್ಸ್ ಡ್ರಿಂಕಿಂದನೂ ಹಿಡಿದು ಸೊ ನೈಟ್ ಡಿನ್ನರ್ವರೆಗೂ ನಾವು ಏನೆಲ್ಲ ತೊಗೊಂಡಿದ್ದೀವಿ ಆ್ಯಂಡ್ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸು, ಸೊ ಅದರಿಂದ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಯಾವ ರೀತಿಯಾಗಿ ಆಗುತ್ತೆ, ಯಾವುದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಯಾವುದರಲ್ಲಿ ಎಷ್ಟು ಫೈಬರ್ ಇದೆ ಆ್ಯಂಡ್ ಎಷ್ಟು ಕ್ಯಾಲರೀಸ್ನ ತೊಗೊಳ್ತಾ ಇದ್ದೀವಿ, ಸೊ ಪ್ರತಿ ಒಂದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ವಿತ್ ಟೈಮಿಂಗ್ಸ್ ನಾನು ನೀಟಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದನ್ನ ನೋಡ್ಕೊಂಡ್ಬಿಟ್ರೆ ಅಂತೂ ಇನ್ನೂ ನಿಮಗೆ ಮೋಟಿವೇಶನ್ ಸಿಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಹಾಗೆ ಇದರಲ್ಲಿ ಸ್ವಲ್ಪ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಎಷ್ಟೆಷ್ಟು ತೊಗೊಳ್ತಾ ಇದ್ದೀನಿ ಕ್ಯಾಲರೀಸ್ ಅಂತ. ಸೊ ನಿಮ್ಮ ತಕ್ಕಂಗೆ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೋಬೋದು. ಲೈಕ್ ಅರೌಂಡ್ ನಾನು ಈಗ ತೊಗೊಳ್ತಾ ಇರೋದು ಅಪ್ರಾಕ್ಸಿಮೇಟ್ ಆಗಿ 1100 to 1200 ಕ್ಯಾಲರೀಸ್ನ ನಾನು ತೊಗೊಳ್ತಾ ಇದ್ದೀನಿ. ಸೊ ನಿಮ್ಮ ಬಾಡಿಗೆ ತಕ್ಕಂಗೆ ಈ ಒಂದು ವೆಯ್ಟ್ ಲಾಸ್ ಫುಡ್ಸ್ ಏನು ತೋರಿಸ್ತಾ ಇದ್ದೀನಲ್ಲ ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಅಥವಾ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸೊ ನಿಮಗೆ ಬೇಕಂಗೆ ಎಷ್ಟು ಕ್ಯಾಲರೀಸ್ ಬೇಕಾಗುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಆರಾಮಾಗಿ ಈ ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡು ಒಳ್ಳೆ ರಿಸಲ್ಟ್ಸ್ನ ತಗೋಬೋದು. ಆ್ಯಂಡ್ ಈಸಿಯಾಗಿ ಎಲ್ಲ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಮಾಡ್ತಾ ಇರ್ತೀನಿ. ಸೊ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ ಅಂತೂ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವತ್ತು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಲ್ಲ ಅದರಿಂದ ಅಂತೂ ವೆಯ್ಟ್ ಲಾಸ್ಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ತುಂಬ ನಾಲೆಜೂ ಬರುತ್ತೆ. ಸೊ ಯಾವ್ಯಾವ ಫುಡ್ಡಲ್ಲಿ ಎಷ್ಟೆಷ್ಟು ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋದು. ಸೊ ಹಾಗಾಗಿನೇ ಆ್ಯಂಡ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ಬೆಳಗ್ಗೆ ಎದ್ಮೇಲೆ 1-2 ಗ್ಲಾಸ್ ಅಷ್ಟು ನೀರು ತೊಗೊಳ್ತೀನಿ ಅಂತ ಹೇಳಿದ್ನಲ್ಲ. ಎಷ್ಟೊಂದು ಜನ ಬಿಸಿನೀರು ತೊಗೊಳ್ತಿದ್ದೀರಾ ಅಂತ ಕೇಳಿದ್ರಿ. ಇಲ್ಲ, ನಾರ್ಮಲ್ ನೀರು ಇರುತ್ತಲ್ಲ ಅದೇ ನೀರನ್ನ ತೊಗೊಳ್ಳೋದು. ಆ್ಯಂಡ್ ನಾನು ನಿಂತ್ಕೊಂಡು ಏನೂ ಕುಡಿಯೋದಿಲ್ಲ, ಬಟ್ ವಿಡಿಯೋ ನಾನು ಆನ್ ಮಾಡಿರ್ತೀನಿಲ್ಲ, ಹಂಗಾಗಿ ನಿಮಗೆ ಸ್ವಲ್ಪ ತೋರಿಸ್ಬಿಟ್ಟು ನಾನು ಮತ್ತೆ ಕುತ್ಕೊಂಡು ಕುಡಿತೀನಿ. ಅದೇನು ಒಂದು ಕಡೆ ಫಿಕ್ಸ್ ಮಾಡಿರೋದನ್ನ ಮತ್ತೆ ಅಲ್ಲಿ ಇಲ್ಲಿ ತೊಗೊಂಡೋಗಿ ಅಡ್ಜಸ್ಟ್ ಮಾಡಬೇಕು ಅಂತ ಆ ಒಂದು ರೀಸನಿಂದ ಹಂಗೆ ನಿಂತ್ಕೊಂಡೇ ಸ್ವಲ್ಪ ಕುಡಿದು ತೋರಿಸ್ಬಿಡ್ತೀನಿ ನಿಮಗೆ. ಬಟ್ ಕುತ್ಕೊಂಡೇ ಕುಡಿಬೇಕು ನೀರು. ಹೇಳ್ತೀನಲ್ಲ, ಮಾರ್ನಿಂಗ್ ಒಂದು 2-3 ಗ್ಲಾಸ್ ಅಷ್ಟು ನೀರು ಕುಡಿದ್ರೆ ಒಳ್ಳೆಯದು. ಬಿಸಿನೀರಾದರೂ ನಿಮಗೆ ಬಿಸಿನೀರು ಕುಡಿಯೋದಕ್ಕೆ ಇಷ್ಟ ಇತ್ತು ಅಂದರೆ ಬಿಸಿನೀರಾದರೂ ಕುಡಿಬೋದು, ಇಲ್ಲ ಅಂತಂದರೆ ನಾರ್ಮಲ್ ವಾಟರ್ ಕುಡಿಬೋದು. ಸೊ ನೀರು ಕುಡಿದಾದ್ಮೇಲೆ ನಾನಿವತ್ತು ತೊಗೊಂಡಿರೋಂಥ ಒಂದು ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಒಂದು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಆಮ್ಲ. ಸೊ ಇವೆರಡು ಸೇರಿಸ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಬೇಕಿದ್ರೆ ನೀವೇನಾದರೂ ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಸೊ ನಿಮಗೆ ಯಾವ ಥರ ಏನಾದರೂ ಬೇಕು ಅಂದ್ರೂ ಆ್ಯಡ್ ಮಾಡ್ಕೋಬೋದು. 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇದನ್ನು ವಿತ್ ಪಲ್ಪ್ ಆದರೂ ತೊಗೋಬೋದು. ಇಲ್ಲ ಅಂತಂದ್ರೂ ವಿತೌಟ್, ನಮ್ಗೆ ಹಾಗೆ ತೊಗೊಳೋದಕ್ಕಾಗೋದಿಲ್ಲ ಅಂತಂದರೆ ಸ್ವಲ್ಪ ಏನು ತೀರಾ ಚಿಕ್ಕದಿರೋ ಅಂಥ ಫಿಲ್ಟರ್ ತೊಗೊಂಡು ಸ್ಟ್ರೈನ್ ಮಾಡ್ಕೊಬಿಡಿ. ಸ್ವಲ್ಪ ಪಲ್ಪ್ ಇರಬೇಕು, ಸೊ ದಟ್ ನಮಗೆ ಫೈಬರ್ ಸಿಗುತ್ತೆ ಅದರಿಂದ. ಸೊ ಈ ಒಂದು ಡಿಟಾಕ್ಸ್ ಡ್ರಿಂಕ್ ಮೇಯ್ನಾಗಿ ನಮಗೆ ಫ್ಯಾಟ್ ಬರ್ನಿಂಗಿಗೆ, ಹಾಗೆ ಯಾರಿಗೆ ಹಿಮೋಗ್ಲೋಬಿನ್ ಎಲ್ಲ ತುಂಬ ಕಡಿಮೆ ಇರುತ್ತೆ ನೋಡಿ, ಐರನ್ ಕಂಟೆಂಟು, ಬ್ಲಡ್ ಲಾಸ್ ಆಗಿರುತ್ತೆ, ಸೊ ಬ್ರೆಸ್ಟ್ ಫೀಡ್ ಮದರ್ಸಿಗೆ, ನೆಕ್ಸ್ಟ್ ಬಂದುಬಿಟ್ಟು ತುಂಬ ಆ್ಯಕ್ನೆ ಆಗ್ತಿರುತ್ತೆ, ಪಿಂಪಲ್ಸು, ಸೊ ಅಂಥವ್ರಿಗೆಲ್ಲ ಈ ಒಂದು ಡಿಟಾಕ್ಸ್ ಡ್ರಿಂಕು ರೆಗ್ಯುಲರಾಗಿ ತೊಗೊಂಡು ನೋಡಿ. ಜಸ್ಟ್ 10 ಡೇಸಲ್ಲೇ ನಿಮಗೆ ಎಷ್ಟು ಮೇಜರ್ ಡಿಫ್ರೆನ್ಸ್ ಅನಿಸುತ್ತೆ. ಈವನ್ ಏರ್ ಫಾಲೂ ಕಂಟ್ರೋಲ್ ಮಾಡುತ್ತೆ. ಸೊ ಯಾರಿಗೆಲ್ಲ ಈ ಆಮ್ಲ ಅವೈಲಬಲ್ ಇದೆ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಕಡಿಮೆನೂ ಏನು ಎಕ್ಸ್ಪೆನ್ಸಿವ್ ಅಪ್ಪ, ನಾವು ತುಂಬ ಕಾಸ್ಟ್ಲಿ ಇದೆ ತೊಗೊಳಕ್ಕಾಗೋದಿಲ್ಲ ಅಂತಲೂ ಏನಿಲ್ಲ. ಆರಾಮಾಗಿ ನೀವು ತೊಗೊಂಡು ಬಂದು ಒಂದು ಡೈಲಿ ಒಂದು ಆಮ್ಲ ಈ ಥರ ಡಿಟಾಕ್ಸ್ ಡ್ರಿಂಕ್ಗಳಲ್ಲಿ, ಅಥವಾ ನಿಮಗೆ ಆಮ್ಲ ಶಾರ್ಟ್ಸ್ ಅಂತಲೂ ಮಾಡ್ಕೊಂಡು ತೊಗೋಬೋದು. ಸೊ ಯಾವ ಥರ ಆದರೂ ನೀವು ಮಾಡಿಕೊಂಡು ಆಮ್ಲನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಸೊ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಾದಮೇಲೆ ಆ್ಯಂಡ್ 1 ಅವರ್ ಮಿನಿಮಮ್ 1 ಅವರ್ ನಾನು ಗ್ಯಾಪ್ ತೊಗೊಳ್ತೀನಿ. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತೀನಲ್ಲ. ಸೊ ಇವತ್ತು ಬಂದುಬಿಟ್ಟು ನಾನು ತೊಗೊಂಡಿರೋ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 2 ಇಡ್ಲಿನ ತೊಗೊಂಡಿತ್ತು. 2 ಇಡ್ಲಿ ಜೊತೆಗೆ ಸ್ವಲ್ಪ ಚಟ್ನಿ ಆ್ಯಂಡ್ 2 ಎಗ್ ಆಮ್ಲೆಟ್. ಆಯಿಲ್ ತುಂಬ ಕಡಿಮೆ ಯೂಸ್ ಮಾಡ್ತಿದ್ದೀನಿ ನಾನು. ತರಿಸ್ಕೊಂಡಿರೋಂಥ ಆಯಿಲ್ ಸ್ಪ್ರೇ ಬಂದಮೇಲಂತೂ ತುಂಬಾ ಆಯಿಲ್ ಕಡಿಮೆ ಅನಿಸುತ್ತೆ ಯೂಸ್ ಮಾಡೋದು.
ತುಂಬ ಚೆನ್ನಾಗಿದೆ. ನಾವು ಈ ಡೈರೆಕ್ಟಾಗಿ ಬಾಟ್ಲಿಂದ ಹಾಕಿದಾಗ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿಬಿಡ್ತೀವಿ. ಅನ್ನೆಸೆಸರಿ ಆಯಿಲ್ಸ್ ಹಾಕೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಆಗುತ್ತಲ್ಲ. ಬಟ್ ಈ ಥರ ಒಂದು ಸ್ಪ್ರೇ ಬಾಟಲ್ ಯೂಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಯಿಲ್ ಕಂಟ್ರೋಲ್, ನಾವು ಅಡುಗೆಯಲ್ಲಿ ಯೂಸ್ ಮಾಡೋಂಥ ಆಯಿಲ್ನ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡ್ಬೋದು. ಅದು ಒಂದು ನನಗೆ ತುಂಬ ಇಷ್ಟ ಆಯಿತು. ಲಿಂಕ್ ಕೇಳ್ತಿದ್ರಲ್ಲ, ಲಿಂಕ್ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಥರ ಮನೆಯಲ್ಲಿ ಇಡ್ಲಿ, ದೋಸೆ ಈ ಥರ ನಾರ್ಮಲ್ ಅಡುಗೆಗಳನ್ನ ನಾವು ಬ್ರೇಕ್ಫಾಸ್ಟ್ಗೆ ಮಾಡಿದಾಗ ಅದರದ್ದು ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು, ಅಂದರೆ ಕಡಿಮೆ ತೊಗೊಂಡು 2 ಇಡ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರೋಟೀನ್ಗೋಸ್ಕರ ಎಗ್ ಆಮ್ಲೆಟ್ ತೊಗೊಂಡಿದ್ದೀನಿ ನೋಡಿ. ನೀವು ಇದ್ರ ಬದಲಾಗಿ ಪ್ರೋಟೀನ್ ಸೋರ್ಸಸ್ ಆಗಿರುವಂಥ ಮೊಳಕೆ ಬರೆಸಿರೋಂಥ ಕಾಳುಗಳ್ದು, ಸೊ ಅಥವಾ ಸೋಯಾದು ಅಥವಾ ಚಿಕನು ಈ ಥರ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ಏನು ತೊಗೊಳ್ತೀರಲ್ಲ ಅದರಲ್ಲಿ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ನಿನ್ನೆ ವೀಡಿಯೋಲಿ ತೋರಿಸಿದೆ, ನಾನು ಕಿನ್ವೋ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ನಾನು ಕಿನ್ವೋ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಅಂತೂ ನಮಗೆ ಪ್ರೋಟೀನ್ ರಿಚ್, ಫೈಬರ್ ರಿಚ್ ಆಗಿರೋವಂಥದ್ದು. ಮೇಯ್ನಾಗಿ ನಮಗೆ ಹೊಟ್ಟೆ ಹಸಿವನ್ನ ಕಂಟ್ರೋಲ್ ಮಾಡಿಬಿಟ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಪ್ರೋಟೀನ್ ಕೊಡುತ್ತೆ. ಸೊ ಆ ಒಂದು ರೀಸನ್ಗೆ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಅಂತ. ಕಿಚಡಿಗೆ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ 3 ಟೇಬಲ್ ಸ್ಪೂನಷ್ಟು ಕಿನ್ವೋ ಏನೋ ತೊಗೊಂಡಿದ್ದೀನಿಲ್ಲ, ಅದನ್ನು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿರೋದು ಹೆಸರು ಬೇಳೆನ ತೊಗೊಂಡಿದ್ದೀನಿ ಕಿಚಡಿನ ಮಾಡೋದಕ್ಕೆ. ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಕಿಚಡಿ ಚೆನ್ನಾಗಾಗುತ್ತೆ. ಈ ಒಂದು ಕಿಚಡಿನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬ ಬೇಗ ರಿಸಲ್ಟ್ಸ್ ನೋಡ್ತೀರಾ. ಆ್ಯಂಡ್ ಹೊಟ್ಟೆ ಹಶ್ವ ಆಗೋದೇ ಇಲ್ಲ. ಆ್ಯಂಡ್ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಾಡೋದಕ್ಕೂ ತುಂಬಾ ಈಸಿ. ಡೈಲಿ ನಾವು ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೊಂಡು ತೊಗೊಳೋದಕ್ಕಾಗೋದಿಲ್ಲ. ಸೊ ನಾವು ಏನು ಮಾಡ್ಕೋಬೋದು ವೆಯ್ಟ್ ಲಾಸ್ಗೆ ಅಂತ ಕೇಳ್ತಿರ್ತೀರಲ್ಲ, ಈ ಥರ ಹೈ ಪ್ರೋಟೀನ್ ಹೈ ಫೈಬರ್ ಇರುವಂಥ ಕಿಚಡಿಗಳನ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ನಾನು ಡೈಲಿ ಮಧ್ಯಾಹ್ನ ಆ್ಯಪಲ್ ಸೈಡರ್ ವಿನೆಗರ್ ವಾಟರ್ನ ತೊಗೊಳ್ತೀನಲ್ಲ, ಸೊ ಇವತ್ತು ಅಷ್ಟೇ ಉಗುರು ಬೆಚ್ಚ ನೀರು ತೊಗೊಳ್ರಿ, ತುಂಬ ಬಿಸಿ ನೀರು ಬೇಡ. ಒಂದು ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಂಡ್ಬಿಟ್ಟು ನಾನು ಈ ಒಂದು ವಾಟರ್ನ ತೊಗೊಳ್ತೀನಿ. ಈವನ್ ಬ್ರೆಸ್ಟ್ ಫೀಡ್ ಮಾಡೋರು ಮದರ್ಸೂ ತೊಗೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಸೊ ಕಿಚಡಿ ನಾರ್ಮಲ್ ಎಲ್ಲ ಕಿಚಡಿ ಮಾಡ್ತೀವಲ್ಲ ಅದೇ ಥರ. ಸೊ ಜಸ್ಟ್ ಆಯಿಲ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಆಯಿಲಿ ಜಸ್ಟ್ ಒಂದು 2-3 ಸಲ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಅಂದರೆ 1/2 ಟೇಬಲ್ ಸ್ಪೂನ್ಗಿಂತ ಇನ್ನೂ ಕಡಿಮೆನೇ ಅಷ್ಟೇ ಆಯಿಲಿಂದ ಈ ಕಿಚಡಿನ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನು ಯೂಸ್ ಮಾಡೋದಕ್ಕೂ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಸೊ ಎಲ್ಲ ನನ್ನ ಮನೆಯಲ್ಲಿರುವಂಥ ಕೆಲವು ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಸ್ವಲ್ಪ ಕಾರ್ನು, ಆಮೇಲೆ ಬೀನ್ಸು, ಟೊಮ್ಯಾಟೊ, ಈರುಳ್ಳಿ ಈ ಥರದ್ದು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತಲ್ಲ ಹೆಚ್ಚಾಗಿ ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಂಡು ಕಿಚಡಿಗಳನ್ನ ಅಥವಾ ಏನೇ ಮಾಡಿಕೊಂಡ್ರು ವೆಜಿಟೇಬಲ್ಸ್ ಜಾಸ್ತಿ ಇದ್ದರೆ ನಮಗೆ ಫೈಬರ್ ಜಾಸ್ತಿ ಸಿಗುತ್ತೆ. ಸೊ ಈಗ ಅದನ್ನೆಲ್ಲ ಹಾಕಿಬಿಟ್ಟು ಉಪ್ಪು, ಖಾರ ಆ್ಯಂಡ್ ನಿಮಗೇನಾದರೂ ಸ್ಪೈಸಸ್ ಎಲ್ಲನೂ ಹಾಕಿ ನೆಕ್ಸ್ಟು ನೆನೆಸಿಟ್ಟಿರುವಂಥ ಈ ಕಿನ್ವೋ ಮತ್ತು ಹೆಸರು ಬೇಳೆನ ತೊಗೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು, ಹೆಸರು ಬೇಳೆ ಬದಲು ಹೆಸರು ಕಾಳಾದರೂ ತೊಗೋಬೋದು, ನೆನೆಸಿಟ್ಕೊಂಡಿರೋಂಥ ಹೆಸರು ಕಾಳಾದರೂ ಯೂಸ್ ಮಾಡ್ಕೊಳ್ಳಿ. ಅದನ್ನ ಹಾಕ್ಬಿಟ್ಟು ನಾನು ಇಲ್ಲಿ 3 ವಿಷಿಲ್ ಕುದಿಸ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಆ್ಯಂಡ್ ಇದಕ್ಕೆ ನೀರು ಬಂದುಬಿಟ್ಟು ನಾನು 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೋದು. ವೆಯ್ಟ್ ಲಾಸ್ಗೆ ಇಲ್ಲಿ ಎಷ್ಟು ಕ್ವಾಂಟಿಟಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆರಾಮಾಗಿ ಒಂದು ಬೌಲಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ನೀವು ವೆಯ್ಟ್ ಲಾಸ್ಗೆ ಆರಾಮಾಗಿ ತೊಗೋಬೋದು. ಆ್ಯಂಡ್ ನಾನಿಲ್ಲಿ ಮಾಡ್ಕೊಂಡಿರೋಂಥ ಕ್ವಾಂಟಿಟಿ ಬಂದುಬಿಟ್ಟು ನಾನು ಇಷ್ಟು ತೊಗೊಂಡು ಇಷ್ಟು ಉಳಿದಿದೆ. ಸೊ ಒಬ್ರಿಗೆ ಜಾಸ್ತಿನೇ ಆಗುತ್ತೆ. ಅದನ್ನು ಲಡ್ಡುಗೆ ತಿನ್ನಿಸಿದ್ದೀನಿ, ಅವನಿಗೂ ತುಂಬಾ ಇಷ್ಟಪಡ್ತಿದ್ದಾನೆ. ಸೊ ನಾನು ಏನೇ ರೆಸಿಪಿ ಮಾಡಿಕೊಂಡ್ರು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿರ್ತೀನಿ, ಸೊ ದಟ್ ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮೇಲ್ಗಡೆ ಪನ್ನೀರ್ನ ತುರಿದು ಹಾಕ್ಕೊಂಡಿದ್ದೀನಿ, ಪ್ರೋಟೀನ್ ಎಕ್ಸ್ಟ್ರಾ, ಹಾಗೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿಂದು ಲಂಚು. ತುಂಬ ಟೇಸ್ಟಿಯಾಗಿತ್ತು ಈ ಒಂದು ಹೈ ಪ್ರೋಟೀನ್ ಹೈ ಫೈಬರ್ ಕಿಚಡಿ, ಕಿನ್ವೋ ಕಿಚಡಿ. ಈ ಒಂದು ರೆಸಿಪಿನ ಮನೇಲಿ ಎಲ್ಲರಿಗೂ ಮಾಡ್ಬೋದು. ಕಿಚಡಿ ಇಷ್ಟ ಆಗುತ್ತೆ ಮನೇಲಿ ತಿನ್ನೋದಕ್ಕೆ ಅಂದರೆ. ಇಲ್ಲ ಅಂತಂದರೆ ನೀವು ನಿಮಗೆ ಹೇಳಿದ್ನಲ್ಲ, ಒಂದು ಪ್ರೆಷರ್ ಕುಕ್ಕರಲ್ಲಿ ಎಷ್ಟೊತ್ತಾಗುತ್ತೆ ಹೇಳಿ ಇದನ್ನು ಮಾಡೋದಕ್ಕೆ. ಜಸ್ಟ್ ಒಂದು 5 ನಿಮಿಷ ಒಂದು ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೆಲವು ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು, ಅಥವಾ ನೀವು ಮನೆಗೆ ಏನಾದರೂ ಪಲ್ಯ ಏನಾದರೂ ಮಾಡ್ತಿರ್ತೀರ ಅಂದ್ಕೊಳ್ಳಿ, ಹೀರೆಕಾಯಿ ಅಥವಾ ಸೋರೆಕಾಯಿ ಪಲ್ಯ, ಈ ಥರ ತರಕಾರಿ ಪಲ್ಯಗಳು ಮಾಡ್ತಿದ್ದಾಗ ಆ ತರಕಾರಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಇದರಲ್ಲಿ ಈ ಒಂದು ಕಿಚಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಇನ್ಕ್ಲೂಡ್ ಮಾಡಿಕೊಂಡು ನೀವು ಕಿಚಡಿನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಸೊ 2 ಒಟ್ಟಿಗೆ ಆಗಿಬಿಡುತ್ತೆ. ಸೊ ನಮಗೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ ಇದನ್ನು ಸಪ್ರೇಟ್ ಮಾಡಿಕೊಂಡು ಮನೆಯಲ್ಲಿ ಸಪ್ರೇಟ್ ಅಡುಗೆ ಮಾಡಿ ನಾವು ತೊಗೋಬೇಕು ಅಂತ. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಮಗೋಸ್ಕರ ನಾವು ಇಷ್ಟು ಚಿಕ್ಕ ಚಿಕ್ಕ ಕಷ್ಟನೂ ಪಡದೇ ಇದ್ದರೆ ಲೈಕ್ ನಮಗೆ ಬೇಕಾಗುವಂಥ ರಿಸಲ್ಟ್ಸ್ ಬರೋಕ್ಕಾಗೋದಿಲ್ಲಲ್ಲ.
ಹಾಗಾಗಿನೇ. ಆ್ಯಂಡ್ ಲಂಚ್ ಮುಗಿದ್ಮೇಲೆ ಈವ್ನಿಂಗ್ ನಾನು ಬ್ಲ್ಯಾಕ್ ಕಾಫಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬ್ಲ್ಯಾಕ್ ಕಾಫಿ ತೊಗೊಂಡು ಸ್ನ್ಯಾಕ್ಸ್ ಏನೂ ತೊಗೊಂಡಿರಲಿಲ್ಲ. ಆ್ಯಂಡ್ ನೈಟ್ ಏನಂದರೆ ಸೊ ಈ ಥರ ರಾಗಿ ರೊಟ್ಟಿ ಏನು ಇತ್ತು, ಮಧ್ಯಾಹ್ನ ಮಾಡಿರೋ ಅಂಥ ರಾಗಿ ರೊಟ್ಟಿ. ಸೊ ಅದನ್ನು ಸ್ವಲ್ಪ ಅರ್ಧದಲ್ಲಿ ಅರ್ಧ, ಜಾಸ್ತಿ ತೊಗೊಂಡಿಲ್ಲ, ಅರ್ಧದಲ್ಲಿ ಅರ್ಧ ತೊಗೊಂಡ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು, ಇವತ್ತು ಬೇರೆ ಏನು ಮಾಡ್ಕೊಳ್ಳೋದಕ್ಕೂ ನನಗೆ ಅಷ್ಟೊಂದು ಇದೂ ಇರಲಿಲ್ಲ ಮನಸ್ಸು. ಆ್ಯಂಡ್ ಸ್ವಲ್ಪ ಆರಾಧ್ಯಗೆಲ್ಲ ಓದಿಸೋದೂ ಇತ್ತು. ಹಾಗಾಗಿನೇ ನಾನು ಕ್ವಿಕ್ಕಾಗಿ ಈ ಥರ ಮಾಡ್ಕೊಂಡು ಬಿಡೋಣ ಅಂತಂದು ಹೇಳಿದ್ನಲ್ಲ, ಅರ್ಧದಲ್ಲಿ ಅರ್ಧ ರೊಟ್ಟಿ, ರಾಗಿ ರೊಟ್ಟಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಸ್ಲೈಸಸ್ ಅಷ್ಟು ನಾನು ಆ್ಯಪಲ್ನ ತೊಗೊಂಡಿದ್ದೀನಿ. ನೀವು ಆ್ಯಪಲ್ ಬದಲಾಗಿ ಬೇರೆ ಯಾವುದಾದ್ರೂ ಫ್ರೂಟ್ನ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಗೋಡಂಬಿ. ಸೊ ಇದು ಬಂದುಬಿಟ್ಟು ನಮಗೆ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಡಯಾಬಿಟಿಕ್ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ 4 ಗೋಡಂಬಿ ಆ್ಯಂಡ್ 1 ಖರ್ಜೂರ ತೊಗೊಂಡಿದ್ದೀನಿ ಸ್ವೀಟ್ನರ್ಗೆ. ಸೊ ಇದೆಲ್ಲ ಹಾಕಿಬಿಟ್ಟು ಸ್ಲಿಮ್ ಮಿಲ್ಕ್ನ ತೊಗೊಂಡಿದ್ದೀನಿ. ಸ್ಲಿಮ್ ಮಿಲ್ಕ್ ಇಲ್ಲ ಅಂತಂದರೆ ಕಾಸಿ ಆರಿಸಿರೋ ಕೆನೆ ತೆಗೆದಿರೋ ಅಂಥ ಹಾಲೇನಿರುತ್ತಲ್ಲ, ಅದನ್ನು ಒಂದು ಚಿಕ್ಕ ಗ್ಲಾಸ್ ಹಾಲು ಆ್ಯಂಡ್ ಅದಕ್ಕೆ ನೀರನ್ನ ಬೆರೆಸ್ಬಿಟ್ಟು ಈ ಒಂದು ಸ್ಮೂತಿನ ಮಾಡ್ಕೋಬೋದು. ಕ್ವಿಕ್ಕಾಗಿ ಆಗಿಬಿಡುತ್ತೆ ಮನೆಯಲ್ಲಿ. ಎಷ್ಟೊಂದು ಜನ ನೈಟ್ ರಾಗಿ ಮುದ್ದೆ ತಿಂತೀವಿ, ನಮಗೆ ಮನೆಯಲ್ಲೆಲ್ಲ ರಾಗಿ ಮುದ್ದೆ ಮಾಡ್ತಾರೆ, ಇಲ್ಲ ನೈಟು ರೊಟ್ಟಿನೇ ತಿಂತೀವಿ, ಚಪಾತಿನೇ ತಿಂತೀವಿ, ಮನೆಯಲ್ಲಿ ಏನು ಮಾಡಬೇಕು ಅಂತ ಕೇಳ್ತಿರ್ತೀರಲ್ಲ. ಸೊ ಅಂಥವ್ರಿಗೆ ಇದು ಒಂದು ಟಿಪ್ಪು. ಸೊ ರಾಗಿ ಮುದ್ದೆ ಮಾಡಿದ್ರೂ ನೈಟ್ ಟೈಮಲ್ಲಿ ರಾಗಿ ಮುದ್ದೆ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ಕ್ವಾಂಟಿಟಿನೂ ಜಾಸ್ತಿ, ಮುದ್ದೆ ಅಂದರೆ ಆರಾಮಾಗಿ ಜಾಸ್ತಿನೇ ಕ್ಯಾಲರೀಸ್ ಇರುತ್ತೆ ಅದರಲ್ಲಿ. ಮಧ್ಯಾಹ್ನ ಟೈಮಲ್ಲಿ ಓಕೆ, ಬಟ್ ನೈಟ್ ಟೈಮಲ್ಲಿ ಮುದ್ದೆನ ತೊಗೊಳೋದು ಅವಾಯ್ಡ್ ಮಾಡಿ. ಅದ್ರ ಬದಲಾಗಿ ನೀವು ಮುದ್ದೆ ಮಾಡಿದ್ರೂ ಸೊ ಇವಾಗ ನಾನೇನು ರೊಟ್ಟಿನ ತೋರಿಸಿ ಈ ಒಂದು ಸ್ಮೂತಿ ಮಾಡ್ಕೊಂಡಲ್ಲ, ಅದೇ ಥರ ರಾಗಿ ಮುದ್ದೆನೂ ಸ್ವಲ್ಪ ತೊಗೊಂಡ್ಬಿಟ್ಟು ತಣ್ಣಗಾದಮೇಲೆ ಅದರಲ್ಲಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಒಂಥರ ಮಾಲ್ಟ್ ಥರ ಮಾಡಿಕೊಂಡು ಈ ಒಂದು ಸ್ಮೂತಿನೂ ಮಾಡ್ಕೋಬೋದು. ಸೊ ಈ ಥರ ಕೆಲವೊಂದು ಚಿಕ್ಕ ಪುಟ್ಟ ವೇರಿಯೇಷನ್ಸ್ ಮಾಡಿಕೊಂಡು ಆ್ಯಂಡ್ ಯಾವುದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಸೊ ಯಾವುದನ್ನ ಯಾವುದ್ರ ಜೊತೆ ಕಂಬೈನ್ ಮಾಡಿ ತಗೋಬೇಕು ಅನ್ನೋ ಒಂದು ಐಡಿಯಾ ಇತ್ತು, ನಾಲೆಡ್ಜ್ ಇತ್ತು ಅಂದರೆ ಡೆಫಿನೆಟ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಷ್ಟನೇ ಆಗಲ್ಲ. ಸೊ ನಾನೇನು ಫಾಲೋ ಮಾಡ್ತೀನಿಲ್ಲ ಅದನ್ನೇ ಶೇರ್ ಮಾಡ್ತಾ ನಿಮಗೆ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.